ಮಾಡ್ಬೋದಾ ಈಗ? ದೇವಾದಿವಂದಿತ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹ ವಿನೂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಮೂಷಿಕವಾಹನ ಮೋದಕಾಪ್ರಿಯಂ ಮಹಾಗಣಪತಿಂ. ಭಕ್ತಿ ಪ್ರಧಾನ ಸಂಗೀತವನ್ನು ಒಳಗೊಂಡಂತಹ ಚಿತ್ರ. ಕೀರ್ತನ ಅಂದರೆ ಸಂಗೀತ, ಸಂಕೀರ್ತನ ಅಂತಂದರೆ ಒಂದು ರೀತಿ ಎಲ್ಲರೂ ಸೇರಿ ಕೀರ್ತನೆಯನ್ನು ಮಾಡುವುದು, ಜೊತೆಗೆ ನರ್ತನವನ್ನು ಮಾಡುವುದು ಅನ್ನೋ ಒಂದು ಅರ್ಥ ಇದೆಯಂತೆ. ಸೊ ಈ ಸಂಕೀರ್ತನದಲ್ಲಿ ನಾವು ಆಯ್ಕೆ ಮಾಡಿಕೊಂಡಂಥ ಕಥಾವಸ್ತು ವಿಜಯನಗರ ಕಾಲದ್ದು. ವಿಜಯನಗರದ ಕೃಷ್ಣದೇವರಾಯನ ಕಾಲ ಅತ್ಯಂತ ಸಮೃದ್ಧ, ಐಶ್ವರ್ಯಭರಿತ, ಸಂಪತ್ಭರಿತವಾದಂಥ, ಜಗತ್ಪ್ರಸಿದ್ಧವಾದಂತಹ ಕಾಲ. ಆದರೆ ಆ ಕಾಲ ಬರೀ ಭೌತಿಕ ಸಂಪತ್ತಿಗೆ ಮಾತ್ರ ಪ್ರಸಿದ್ಧಿ ಆಗಿರದೆ ಆಧ್ಯಾತ್ಮ ಸಂಪತ್ತಿಗೆ ಕೂಡ ಅತ್ಯಂತ ಪ್ರಸಿದ್ಧವಾದಂಥ ಕಾಲ. ಯಾಕೆಂದರೆ ಆ ಕಾಲದಲ್ಲೇ ಒಂದು ರೀತಿಯ ಈ ಭಕ್ತಿ ಪರಂಪರೆ, ವಚನ ಸಾಹಿತ್ಯದ ನಂತರ ಸುಮಾರು 300 ವರ್ಷ ಕಳೆದ ನಂತರ ದಾಸ ಸಾಹಿತ್ಯದ ಪರಂಪರೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಿಂದ ಆರಂಭವಾದಂಥ ಕಾಲ ಕೃಷ್ಣದೇವರಾಯನ ಕಾಲ. ಅಲ್ಲಿದ್ದಂಥ ರಾಜಗುರುಗಳಾದ ವ್ಯಾಸತೀರ್ಥರು, ಅವರ ಬಳಿಗೆ ಬಂದಂಥ ಪುರಂದರದಾಸರು, ಕನಕದಾಸರು, ವಾದಿರಾಜರು, ಇವರುಗಳೆಲ್ಲ ದಾಸ ಪರಂಪರೆಯ ಅತ್ಯಂತ ಒಂಥರ ರತ್ನಗಳಿದ್ದಂತೆ ಅನ್ನೋದು ತಮಗೆಲ್ಲ ಗೊತ್ತಿದೆ. ಸೊ ಈ ಕಥಾವಸ್ತುವಿನಲ್ಲಿ ನಾವು ಒಂದು ಕಾಲವನ್ನು, ಅಂದರೆ ಆ ಕಾಲದಲ್ಲಿ ಇದ್ದಂಥ ಮಹಾತ್ಮರುಗಳ ಚರಿತ್ರೆ ಏನೇನು ನಮಗೆ ದೊರಕಿದೆಯೋ, ಮುಖ್ಯವಾಗಿ ಭಕ್ತ ವಿಜಯ ಸುಮಾರು 100 ವರ್ಷಗಳ ಹಿಂದೆ ಪ್ರಕಟವಾದಂಥ ಗ್ರಂಥ, ಬೇಲೂರು ಕೇಶವದಾಸರು ಬರೆದದ್ದು. ಆ ಭಕ್ತ ವಿಜಯದಲ್ಲಿ ಸುಮಾರು ಈ ಹರಿದಾಸರ ಚರಿತ್ರೆಗಳು, ಅವರ ಕೃತಿಗಳು, ಅವರು ಪರಸ್ಪರ ಸೇರಿದಾಗ ನಡೆದಂಥ ಮಹಿಮೆಗಳು, ಇವುಗಳೆಲ್ಲ ಒಂದನ್ನು ದಾಖಲಿಸಿದರು. ಸೊ ಇದೆಲ್ಲ ನಾನು ಬಹಳ ಹಿಂದೆ ಓದಿ ಬಹಳ ಪ್ರಭಾವಿತನಾಗಿದ್ದಂಥ ಕೃತಿ. ಹಾಗಾಗಿ ದಾಸ ಸಾಹಿತ್ಯದ ಬಗ್ಗೆ ನಮ್ಮದೇ ಆದಂಥ ಒಲವನ್ನು ಬೆಳೆಸ್ಕೊಂಡಿದ್ವಿ. ಸೊ ಈ ಸಂದರ್ಭದಲ್ಲಿ ಸುಮಾರು ಒಂದು ಆಲ್ಮೋಸ್ಟ್ ಒಂದು 10 ವರ್ಷ ಆಯಿತಾ, 12 ವರ್ಷ ಆಯಿತಾ, 15 ವರ್ಷದ ಹಿಂದೆ, ಸುಮಾರು 15 ವರ್ಷದ ಹಿಂದೆ ನಾನು ಆಗ ಒಂದು ಹೆಳವನಗಟ್ಟೆ ಗಿರಿಯಮ್ಮ ಅಂತ ಒಂದು ಸೀರಿಯಲ್ ಬರೆದೆ. ಅದು ಬಹಳ ಜನಪ್ರಿಯ ಆಗಿತ್ತು. ಹಾಗಾಗಿ ದಾಸ ಸಾಹಿತ್ಯದ ಬಗ್ಗೆ ನೋಡುವಂಥ ಒಲವು ನಮ್ಮ ಸಂಸ್ಕೃತಿನಲ್ಲಿ ಜನರಲ್ಲಿ ಇದೆ. ಆದರೆ ರಾಜ್ಕುಮಾರ್ ಅವರು ಮಾಡಿದಂಥ ಚಿತ್ರಗಳು, ಆವಾಗ ಭಕ್ತ ಕನಕದಾಸ ಆಗಲಿ, ಪುರಂದರದಾಸ, ನವಕೋಟಿ ನಾರಾಯಣ ಇತ್ಯಾದಿ ಕಥೆಗಳಾಗಿ ಸುಮಾರು ಒಂದು 5 ದಶಕಗಳೇ ಕಳೆದೋಗಿತ್ತು. ಆನಂತರ ಅಂಥದ್ದೊಂದು ಪ್ರಯತ್ನ ನಡೆದಿರಲಿಲ್ಲ. ಸೊ ನಾವಾಗ ಇವರು ದಾಸ ಸಾಹಿತ್ಯದ ಬಗ್ಗೆ ಪದ್ಮಕಲಾ ಅವರಿಗೆ ತುಂಬ ಒಲವಿತ್ತು. ಸೊ ಏನಾದರೂ ದಾಸ ಸಾಹಿತ್ಯದಲ್ಲಿ ನಾವೇನಾದರೂ ಮಾಡ್ಬೋದಾ ಅನ್ನೋ ಥರದಲ್ಲಿ ಒಂದಿನ ನಾವು ಅದ್ರ ಬಗ್ಗೆ ಭೇಟಿಯಾದ್ವಿ, ಮಾತಾಡಿದ್ವಿ. ನಮ್ಮನೆಗೆ ಬಂದರು. ಆವಾಗ ನಮಗೆ ಈ ಥರದಕ್ಕೆ ಎಲ್ಲಿ ಅವಕಾಶ, ಅಂದರೆ ಯಾವುದನ್ನ ಚಾನಲ್ಗಳಲ್ಲಿ TV ಸೀರಿಯಲ್ ಥರ ಒಂದು ಭಕ್ತ ವಿಜಯ ಆಧಾರ ಇಟ್ಕೊಂಡೆ ಸುಮಾರು ಭಕ್ತರ ಕಥೆಗಳನ್ನು ಮಾಡ್ಬೋದು ಅಂತ ಒಂದು ಅಭಿಪ್ರಾಯ ಇತ್ತು. ಆ ಪ್ರಯತ್ನದಲ್ಲಿದ್ವಿ. ಹಾಗಾಗಿ ನಾವೊಂದು ಚಾನಲ್ಗೆ ಹೋಗಿ ಅದನ್ನು ಭೇಟಿಯಾಗಿ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ. ಅವರು ಉತ್ಸಾಹದಿಂದ ಅದಕ್ಕೆ ಮಾಡಿ ಅಂತಂದರು. ಆದರೆ ಅದರ ಮಾರ್ಕೆಟಿಂಗು ಇತ್ಯಾದಿಗಳ ಜವಾಬ್ದಾರಿ ಎಲ್ಲ ನಾವೇ ತೊಗೊಳ್ಬೇಕಾದಂಥ ಪರಿಸ್ಥಿತಿ. ಆವಾಗ ಭಾಳ ಕಷ್ಟ ಅಂತ ಅನ್ನಿಸ್ತು ನಮಗೆ. ನಾವುಗಳು ಸೇರಿ ಆ ಥರದ ಮಾರ್ಕೆಟಿಂಗ್ ಮಾಡೋದಾಗಲಿ ಇತ್ಯಾದಿ ಮಾಡೋದು ಕಷ್ಟ. ಹಾಗಾಗಿ ಆ ಯೋಜನೆ ಬಿಡ್ತು. ಆಗ ಇವರು ಏನಾದರೂ ನಾಟಕನಾದರೂ ಮಾಡ್ಬೋಣ ಅಂತ ಒಂದು ಮಾತಂದರು. ಅದೊಂಥರ ಕಷ್ಟ. ನಾಟಕ ಸುಮಾರು ತಿಂಗಳಗಟ್ಟಲೆ ರಿಹರ್ಸಲ್ ಮಾಡಿ ಒಂದು ಶೋ ಮಾಡೋದು, ಅದು ಇನ್ನೊಂಥರ ಕಷ್ಟ. ಅಯ್ಯೋ ಸಿನಿಮಾನೇ ಮಾಡೋಣ ಬಿಡ್ರಿ ಅನ್ನೋ ಥರ ಆಡಿದ ಮಾತು ನಾನು. ಸಿನಿಮಾನೇ ಮಾಡ್ಬೋಣ ಬಿಡ್ರಿ ದಾಸರ ಕುರಿತು ಅಂತ ಅಂದ ಮಾತು. ಅದು ಎಲ್ಲೋ ಒಂದು ಕಡೆ ಆವತ್ತಿನ ಸಂದರ್ಭವೋ, ಸನ್ನಿವೇಶವೋ, ಅಥವಾ ಹಿರಿಯರ ಆಶೀರ್ವಾದವೋ ಆ ಮಾತು ಸತ್ಯ ಆಗಿದೆ. ಇವತ್ತು ಸತ್ಯ ಆಗಿದೆ. ಅದಕ್ಕೆ ಮುಂಚೆ ನಮಗೆ ಇದು ನೆನೆಸ್ಕೊಳ್ಳೇಬೇಕು. ಈ ಒಂದು ಪರಂಪರೆಯಲ್ಲಿ ಆ ಸಂದರ್ಭ ಬಹುಶಃ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ದಾಸ ಸಾಹಿತ್ಯದ ಬಗ್ಗೆ ಒಂದು ಸಿನಿಮಾ ಬರೆದಿಂದ ಆ ಟೈಮ್ನಲ್ಲೇ ಮಧುಸೂದನ್ ಹವಾಲ್ದಾರ್ ಮಾಡಿದ ಜಗನ್ನಾಥ ದಾಸರಿಗೆ ಬರೆಯುವಂಥ ಅವಕಾಶ ಸಿಕ್ತು ನನಗೆ. ಯಾವಾಗ ಜಗನ್ನಾಥ ದಾಸರು ತುಂಬ ಅದ್ಭುತವಾದ ಯಶಸ್ಸನ್ನು ಗಳಿಸ್ತು. ಹಾಗಾಗಿ ನಮಗವಾಗ ಅನಿಸಿದ್ದು, ಇಲ್ಲ ಜನ ಸ್ವೀಕರಿಸೋರು ಇದ್ದಾರೆ,
ನಾವು ಮಾಡಬೇಕಷ್ಟೇ ಅನ್ನೋ ಥರದ್ದು ಒಂದು ಇನ್ನು ಸ್ವಲ್ಪ ನಮಗೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಒಂಥರ ಉತ್ಸಾಹನೂ ಬಂತು. ಜಗನ್ನಾಥ ದಾಸರಲ್ಲಿ ನಾನು ಬರೆದೆ, ಇವರು ಪಾತ್ರ ವಹಿಸಿದ್ರು, ವಿಜಯ ಭಾಸ್ಕರ್ ಜೊತೆಗಿದ್ದರು. ಅದರಲ್ಲಿ ಕಾಸ್ಟ್ಯೂಮ್ಸು ಮತ್ತು ಆರ್ಟ್ ವರ್ಕು, ಆರ್ಟ್ ಡೈರೆಕ್ಷನ್ ಎಲ್ಲ ಕೆಲಸವನ್ನು ಪದ್ಮಕಾಲ್ ಅವ್ರು ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ನಾವು ಈ ಕತೆ ನಾವು ಯಾವಾಗ 15 ವರ್ಷದಿಂದ ಯೋಚನೆ ಮಾಡಿದ್ದು ಎಲ್ಲ ದಾಸರು, ಯಾಕಂದರೆ ಅವರು ಒಂದೊಂದೇ ದಾಸ ಚರಿತ್ರೆಯನ್ನು ಮಾಡೋ ಪ್ಲ್ಯಾನಲ್ಲಿ ಮುಂದುವರಿತಾ ಇದ್ದಾರೆ. ಸೊ ಹಾಗಾಗಿ ನಾನು ಒಂದೊಂದೇ ದಾಸ ಚರಿತ್ರೆ ಬದಲು ಒಂದು ಕಾಲಘಟ್ಟದಲ್ಲಿ ಇದ್ದಂಥವರು. ಸೊ ಹಾಗಾಗಿ ಅಲ್ಲಿ ಹಂಪೆ ಮತ್ತು ಬೇಲೂರು ಈ ಎರಡರ ಕ್ಷೇತ್ರ ಒಂದೇ ಸಂದರ್ಭದಲ್ಲಿ ಇದ್ದಂಥವ್ರು. ವೈಕುಂಠದಾಸರು ಅದೇ ಸಂದರ್ಭದಲ್ಲಿದ್ದರು. ಅವರು ಬೇಲೂರಿನಲ್ಲೇ ಇರೋರು. ಆದರೆ ಅವರ ಬಳಿ ಈ ಪುರಂದರದಾಸರು ಮತ್ತು ಕನಕದಾಸರು, ವಾದಿರಾಜರು ಇವರೆಲ್ಲ ವೈಕುಂಠದಾಸರನ್ನು ಭೇಟಿ ಮಾಡ್ತಾರೆ. ಅಂದರೆ ನಮಗೆ ಆ ಒಂದು ಕಾಲದ ಸ್ಥಿತಿ ಭಕ್ತಿ ಪಂಥ ಹೇಗಿತ್ತು ಅಂತಂದರೆ, ಒಂದು ರೀತಿ ಅಲ್ಲಿ ಅವರವರ ಫಿಲಾಸಫಿ ಬೇರೆ ಇರ್ಬೋದು, ಅವರವರ ಸಿದ್ಧಾಂತಗಳು ಬೇರೆ ಇರ್ಬೋದು. ಆದರೆ ಭಕ್ತಿ ಅನ್ನೋ ಸಿದ್ಧಾಂತದಲ್ಲಿ ಮಾತ್ರ ಪರಸ್ಪರ ಎಲ್ಲರೂ ಒಂದಾದರು, ಎಲ್ಲರೂ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ತಾ ಇದ್ದಂತು. ಸೊ ಹಾಗಾಗಿ ಅಲ್ಲಿ ಜಾತಿ, ಮತ, ಪಂಥ ಇವುಗಳನ್ನು ಮೀರಿ ಭಕ್ತಿಯನ್ನು ಒಂದೇ ಒಂದು ಪಂಥದಲ್ಲಿ ಅವರೆಲ್ಲ ಭಕ್ತರು ಒಂದಾಗಿತ್ತು. ಇದನ್ನೇ ವ್ಯಾಸನಕೆರೆ ಪ್ರಬಂಧನಾಚಾರ್ಯರು ನಮ್ಮ ಚಿತ್ರದ ಬಗ್ಗೆ ಹೇಳಿದಂಥ ಅಭಿಪ್ರಾಯ ನಿಜವಾದ, ಅದನ್ನು ಯಾವಾಗಲೂ ನಾವು ನೆನೆಸ್ಕೊಳ್ಳುವಂಥದ್ದು, ಭಗವಂತ ಜಾತ್ಯತೀತ. ಯಾಕೆಂದರೆ ಅವನು ಎಲ್ಲ ಜನಾಂಗಕ್ಕೂ ಅವನು ಗಾಳಿ, ಬೆಳಕು, ನೀರು ಕೊಟ್ಟಿದ್ದಾನೆ. ಹಾಗೆ ಭಕ್ತರು ಜಾತ್ಯತೀತರು. ಯಾಕೆಂದರೆ ಅವರಿಗೆ ಭಗವಂತ ಒಬ್ಬನೇ ಬೇಕು. ಈ ಥರದೊಂದು ನಮ್ಮ ವ್ಯಾಸನಕೆರೆ ಪ್ರಬಂಧ ಅವರಿಗೆ ಕನಕಶ್ರೀ ಪ್ರಶಸ್ತಿ, ಐ ಥಿಂಕ್ 2 ವರ್ಷದ ಹಿಂದೆ ಕನಕಶ್ರೀ ಪ್ರಶಸ್ತಿ ಕೊಟ್ಟರು. 5 ಪುಸ್ತಕಗಳು ಕನಕದಾಸರ ಬಗ್ಗೆ ಬರೆದಿದ್ದಾರೆ ಅವರು. ಸೊ ಹೀಗಾಗಿ ನಮ್ಮ ಚಿತ್ರಕ್ಕೆ ಎಲ್ಲೋ ಒಂದು ಕಡೆ ಒಂದು ಕಾಲದ ಒಂದು ಕರ್ನಾಟಕದಲ್ಲಿ ಬೆಳೆದಂಥ ಒಂದು ಮಹಾಪರಂಪರೆ, ಇದು ನಮ್ಮ ಹಳೆಯ ಪುರಾಣಗಳಲ್ಲೂ ಅದರ ಪ್ರಸ್ತಾಪ ಬರುತ್ತೆ. ಈ ಭಕ್ತಿ ಮತ್ತು ಜ್ಞಾನ ಅನ್ನೋದು ದ್ರವಿಡದಲ್ಲಿ ಹುಟ್ಟಿತು, ಕರ್ನಾಟಕದಲ್ಲಿ ಬೆಳೀತು ಅಂತ ಒಂದು ಸ್ತೋತ್ರ ಇದೆ. ಹಾಗಾಗಿ ಅದಕ್ಕೆ ಐತಿಹಾಸಿಕ ಸಾಕ್ಷಿ ಕೂಡ ನಮ್ಮಲ್ಲಿ ವಚನ ಚಳವಳಿ ಮತ್ತು ದಾಸರ ಸಾಹಿತ್ಯದ ಚಳವಳಿ. ಸೊ ಈ ಥರದಲ್ಲಿ ಇದನ್ನೊಂದು ದಾಖಲಿಸೋ ಒಂದು ಉದ್ದೇಶದಿಂದ ಈ ಚಿತ್ರವನ್ನು ಮಾಡಿದ್ದೇವೆ. ಇದರಲ್ಲಿ ಹಾಗಾಗಿ ಅಷ್ಟು ಪಾತ್ರಗಳು ಸುಮಾರು 7. ಇದ್ರ ಜೊತೆಗೆ ಕುಮಾರವ್ಯಾಸನ ಪಾತ್ರವನ್ನು ತಂದೆ. ಯಾಕಂದರೆ ಕುಮಾರವ್ಯಾಸ ಕೂಡ ಭಕ್ತಿ ಕವಿ ಅಂತಲೇ ಕರೆಸ್ಕೊಂಡವನು. ಆತನ ಕರ್ನಾಟಕ ಭಾರತ ಕಥಾಮಂಜರಿ ಭಕ್ತಿ ಶ್ರೇಷ್ಠ ಭಕ್ತಿ ಕವಿ ಅಂತಲೇ ಕರೀತಾರೆ. ಹಾಗಾಗಿ ಕುಮಾರವ್ಯಾಸನು ಅದೇ ಆಸುಪಾಸಿನ ಕಾಲವನು. ಸ್ವಲ್ಪ ವಿದ್ವಾಂಸರ ಬಗ್ಗೆ ಒಂದು 20 ವರ್ಷ 30 ವರ್ಷದ ಬಗ್ಗೆ ಜಿಜ್ಞಾಸೆಗಳಿದೆ. ಆದರೆ ಅದೇ ಕಾಲ ಅನ್ನೋದು ಬಗ್ಗೆ ಯಾರಿಗೇನು ಅನುಮಾನ ಇಲ್ಲ. ಸೊ ಹಾಗಾಗಿ ಕುಮಾರವ್ಯಾಸಂದು ಒಂದು ಸಣ್ಣ ಪ್ರಸ್ತಾಪವನ್ನು ಇದರಲ್ಲಿ ತಂದು ಆ ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ಶ್ರೇಷ್ಠರ ಕೃತಿಗಳು ಮತ್ತು ಅವರ ಮಹಿಮೆಗಳು ಇವೆಲ್ಲವನ್ನು ಒಂದು ಸೂತ್ರದಲ್ಲಿ ಹೆಣೆಯುವಂಥ ಒಂದು, ಅದಕ್ಕೆ ಬೇಕಾದಂಥ ಒಂದು ಕಥಾ ಕಲ್ಪನೆಯನ್ನು ನಾವು ಮಾಡ್ಕೊಂಡ್ವಿ. ಅದಕ್ಕೋಸ್ಕರ ಹಂಪೆಗೆ ಬರೋ ವ್ಯಾಪಾರಿಗಳು, ನವರಾತ್ರಿ ಸಂದರ್ಭದಲ್ಲಿ ಹಂಪೆಗೆ ವ್ಯಾಪಾರಿಗಳು ಬರ್ತಾರೆ. ಹಾಗಾಗಿ ಅದನ್ನು ಒಂದು ಐತಿಹಾಸಿಕವಾಗಿ ಶುರು ಮಾಡ್ತೀವಿ ಕಥೆನ. ಪೋರ್ಚುಗೀಸ್ ವ್ಯಾಪಾರಿ ಡೊಮಿಂಗೋ ಪಯಸ್ ಹಂಪೆಗೆ ಬರ್ತಾನೆ. ಅವನು ಮೊದಲು ದಾಖಲಿಸ್ತಾನೆ. ಇಡೀ ಹಂಪೆ ಮತ್ತು ವಿಜಯನಗರ ಕೃಷ್ಣದೇವರಾಯನ ಕಾಲವನ್ನು ದಾಖಲಿಸಿದವನೇ ಡೊಮಿಂಗೋ ಪಯಸ್ ಫಸ್ಟು. ಅವನ ನಂತರ ನಮಗೂ ಇಂಥ ಅದ್ಭುತ ನಮ್ಮ ವಿಜಯನಗರ ಅನ್ನೋದು ಗೊತ್ತಾಗಿದ್ದೆ ಅವನ ಮೂಲಕ. ಸೊ ಹಾಗಾಗಿ ಅವನ ಪ್ರಸ್ತಾಪದಿಂದನೇ ಈ ಕಥೆ ಶುರು ಮಾಡ್ತೀವಿ. ಆಗ ಅವನು ಹೇಳ್ತಾನೆ, ಜಗತ್ತಿನಲ್ಲಿ ಸಿಗದೇ ಇರೋ ಎಲ್ಲ ವಸ್ತುಗಳು ಈ ಹಂಪೆನಲ್ಲಿ ಸಿಗುತ್ತೆ ಅಂತಾನೆ. ರೋಮ್ ನಂತರ ಅತ್ಯಂತ ಪ್ರಸಿದ್ಧವಾದ ಅತ್ಯಂತ ಬೃಹತ್ತು ಮತ್ತು ದೊಡ್ಡ ಸಾಮ್ರಾಜ್ಯ ಅಂದರೆ ವಿಜಯನಗರ ಅಂತ ಡೊಮಿಂಗೋ ಪಯಸ್ ಬರೀತಾನೆ ಒಂದು ದಾಖಲೆನಲ್ಲಿ. ಸೊ ಹಾಗಾಗಿ ಅದನ್ನೆಲ್ಲ ಒಂಚೂರು ಪ್ರಸ್ತಾಪ ಇಲ್ಲಿ ತಂದಿದ್ವಿ, ಅಲ್ಲಲ್ಲೇ ಹೇಳಿದ್ದೀವಿ. ಸೊ ಈ ರೀತಿಯಲ್ಲಿ ಇಡೀ ಇದನ್ನು ಸುಮಾರು ಇದಕ್ಕೆ ಮುಖ್ಯವಾಗಿ ನಮಗೆ ಸಂಗೀತನೇ ತುಂಬ ಮುಖ್ಯವಾಗಿ ಬೇಕಾಗಿತ್ತು. ಅದನ್ನು ಪ್ರವೀಣ್ ಡಿ ರಾವ್ ಅವರು ಕಟ್ಕೊಟ್ರು. ಸುಮಾರು 15 ಕೀರ್ತನೆಗಳು ಈ ಚಿತ್ರದಲ್ಲಿ ಇದೆ. ಎಲ್ಲರದು 1, 2, ಕೆಲವರದ್ದು 3, ಈ ಥರ ಒಂದು 15 ಕೀರ್ತನೆಗಳು. ಅದ್ರ ನಡುವೆ ಒಂದು ಕಥೆಯನ್ನು ಮಧ್ಯದಲ್ಲಿ ಅದೊಂದು ಸೂತ್ರ, ಇಡೀ ಕಥೆನ ಹೆಣೆಯೋಕ್ಕೋಸ್ಕರ ಒಂದು ಸೂತ್ರ ಮಾಡಿಕೊಂಡು ವ್ಯಾಪಾರಿಗಳ ಮೂಲಕ ಇಡೀ ಕಥೆಯನ್ನು ಹೇಳ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಸಂಗೀತ, ಭಕ್ತಿ ಮತ್ತು ಇತಿಹಾಸ ಈ ಎಲ್ಲವನ್ನೂ ಒಳಗೊಂಡಂಥ ಒಂದು ಅಪ್ಪಟ ಕನ್ನಡ ಸಂಸ್ಕೃತಿಯ ಚಿತ್ರ. ಇಷ್ಟು ನಾನು ಹೇಳಬಲ್ಲೆ. ಇವತ್ತಿಗೆ ಯಾವುದೇ ಜಾಗಕ್ಕೆ ಹೋದ್ರೂ ನಮಗೆ ಅನುಕೂಲವಾದ ಒಂದು ಸ್ಥಳ ಸಿಗೋದು ಕಷ್ಟ. ಹಾಗಾಗಿ ಒಂದು ಸೆಟ್ನ ನಾವು ರೆಡಿ ಮಾಡ್ಕೊಂಡ್ವಿ. ಇದಕ್ಕೆ ಮುಂಚೆ ನಾನು ಕಲಾಗಂಗೋತ್ರಿ ಮಂಜು ಈ ಸಿನಿಮಾಕ್ಕೆ ನಿರ್ದೇಶನ ಮಾಡಿದ್ದೀನಿ. ಆ ಸೆಟ್ನಲ್ಲಿ ನಾವು ಹಿಂದಿನ ಒಂದು ಅಂದರೆ ಹೀಗಿದ್ದಿರಬಹುದು ಅನ್ನೋ ಒಂದು ಕಲ್ಪನೆ ಮತ್ತು ಹಲವಾರು ಈ ನಮಗೆ ಸಿಕ್ಕುವ ಬೇರೆ ಬೇರೆ ಇದರಿಂದ ಅದನ್ನು ನೋಡಿ ನಾವೊಂದು ಅಂದರೆ ಎಲ್ಲರೂ ಒಪ್ಪುವಂತಹ ಒಂದು ಸೆಟ್ ಹಾಕ್ಕೊಂಡು ಅಲ್ಲಿ ನಾವು ಅದನ್ನು ಶೂಟ್ ಮಾಡಿದ್ದೀವಿ. ಮತ್ತು ಹೊರಗಿನ ಒಂದೇ ಒಂದು ದೃಶ್ಯ ನಾವು
ಔಟ್ಡೋರಲ್ಲಿ ಮಾಡಿದ್ದೀವಿ. ಅದು ನಾವು ಹಂಪೆ ಹತ್ತಿರನೇ ಆನೆಗೊಂದಿಯಲ್ಲಿ ಮಾಡಿದ್ದೀವಿ. ಆ ನದಿಯ ಪಕ್ಕದಲ್ಲಿ ಒಂದು ದೃಶ್ಯನ ಮಾಡಿದ್ದೀವಿ. ಇದು ಆದಷ್ಟು ನಾವು ಆ ದಿನಗಳಿಗೆ ಹೋಗೋ ಪ್ರಯತ್ನ ಮಾಡಿದ್ದೀವಿ. ಅದು ನೋಡಿದ ಅಂದರೆ ಇಲ್ಲಿವರೆಗೆ ನೋಡಿದ ಕೆಲವು ಹಿರಿಯರು ಅದರ ಬಗ್ಗೆ ಸಾಕಷ್ಟು ಒಳ್ಳೆಯ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅಂದರೆ ನಾವು ಆ ಕಾಲಕ್ಕೆ ಹೋದ ಹಾಗೆ ನಮಗೆ ಅನ್ನಿಸ್ತು ಅಂತ. ಸೊ ಎಲ್ಲರೂ ಹಿರಿಯರೇ ಆದ್ದರಿಂದ ಒಂದು ಲೆಕ್ಕಕ್ಕೆ ನಾವು ಅದನ್ನು ಒಪ್ಕೋಬೋದೇನೋ ಅಂತ. ಇನ್ನೊಂದೇನೆಂದರೆ ನಮಗಿಲ್ಲಿ ಪಾತ್ರಗಳ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ನಾವು ಅಷ್ಟು ಜನ ಕೂತು ಯಾವ್ಯಾವ ಪಾತ್ರಗಳನ್ನು ಯಾರ್ಯಾರು ಮಾಡಿದ್ರೆ ಉತ್ತಮ ಅನ್ನುವ ಒಂದು ವಿಷಯಕ್ಕೆ ಬಂದಾಗ ವ್ಯಾಸತೀರ್ಥರ ಪಾತ್ರಕ್ಕೆ 3 ವಯೋಮಿತಿಯಲ್ಲಿ ಬರುತ್ತೆ ಕ್ಯಾರೆಕ್ಟರ್. ಅಂದರೆ ಸ್ವಲ್ಪ ಯಂಗಾಗಿ, ಮತ್ತು ಮಧ್ಯ ಇದರೊಳಗೆ, ಮತ್ತು ಹೆಚ್ಚು ವಯಸ್ಸಾದ ಪಾತ್ರ. ಈ ಹಿಂದೆ ಒಂದು ರಾಘವೇಂದ್ರ ಮಹಿಮೆ ಎನ್ನುವ ಇದರೊಳಗೆ ನಾನು ಶ್ರೀಧರ್ ಅವ್ರ ಜೊತೆಗೆ ಒಂದು 3 ವರ್ಷ ನಾನು ಕೆಲಸ ಮಾಡಿದ್ದರಿಂದಾಗಿ ಈ ಪಾತ್ರ ಅವ್ರು ಚೆನ್ನಾಗಿ ಸೂಟ್ ಆಗಬಹುದು ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಶ್ರೀಧರ್ ಅವ್ರ ಹತ್ರ ಮಾತಾಡಿದಾಗ ಅವ್ರು ಭಾಳ ಖುಷಿಯಿಂದ ಒಪ್ಕೊಂಡ್ರು. ಸೊ ಆ ಪಾತ್ರಕ್ಕೆ ಅವರು ಭಾಳ ಚೆನ್ನಾಗಿ ಅವರ ಇಡೀ ಅವರ ಭಾವನೆಗಳನ್ನು ಧಾರೆ ಎರೆದಿದ್ದಾರೆ ಅಂತಲೇ ಹೇಳಬೇಕು. ಮತ್ತು ಶ್ರೀಪಾದರಾಜರ ಪಾತ್ರಕ್ಕೆ ರಮೇಶ್ ಭಟ್ ಅವರು ಮಾಡಿದ್ದಾರೆ. ಅದು ಸಣ್ಣ ಪಾತ್ರ ಆದರೂ ಚಿಕ್ಕದಾದರೂ ಚೊಕ್ಕವಾಗಿ ಮಾಡಿರೋವಂಥ ಒಂದು ಪಾತ್ರ. ಅವರು ಭಾಳ ಅಂದರೆ ಕಲಾವಿದರು ಎಲ್ಲರೂ ನಮಗೆ ಬಹಳನೇ ಸಹಕಾರ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಈ ಎತ್ತುಗಳ ವಿಷಯಕ್ಕೆ ಬಂದರೆ ವಾದಿರಾಜರ ಪಾತ್ರನ ನಟರಾಜ್ ಅಂತ ಈ ರಾಮಾರೇನಲ್ಲಿ ಮುಖ್ಯ ಪಾತ್ರ ಮಾಡಿದ್ದವನು. ಸೊ ಅವನು ಮಾಡಿದ್ದಾನೆ. ಮತ್ತು ಪುರಂದರದಾಸರ ಪಾತ್ರಕ್ಕೆ ನಾಯಕ್ ಅವರು, ವಿಜಯಾನಂದ್ ನಾಯಕ್ ಅವರು ಮಾಡಿದ್ದಾರೆ. ಕನಕದಾಸನ ಪಾತ್ರಕ್ಕೆ ಅಜಯ್ ರಾಜ್, ಅಂದರೆ ನಂಜುಂಡ ಅಂತ ಮುಕ್ತದಲ್ಲಿ ಸಾಕಷ್ಟು ಹೆಸರು ಮಾಡಿದ ನಂಜುಂಡ ಕನಕದಾಸರ ಪಾತ್ರ ಮಾಡಿದ್ದಾರೆ. ಇನ್ನು ಎಲ್ಲರಿಗೂ ಗೊತ್ತಿರುವಂಥದ್ದು ರಾಮಕೃಷ್ಣ ಅವರು ವೈಕುಂಠದಾಸರ ಪಾತ್ರ ಮಾಡಿದ್ದಾರೆ. ಅಷ್ಟು ಜನ ಪಾತ್ರ ಮಾಡಿದ್ದಾರೆ ಅನ್ನೋಕ್ಕಿಂತ ಪಾತ್ರದಲ್ಲಿ ಇದ್ದಾರೆ ಅನ್ನೋದು, ಅಂದರೆ ಅವರೇ ಪಾತ್ರವಾಗಿ ನಮಗೆ ಕಾಣಿಸ್ಕೊಳ್ತಾರೆ. ಅಷ್ಟು ಮಟ್ಟಿಗೆ ನಮಗೆ ಅಲ್ಲಿ ಆ ಭಾವನೆಗಳನ್ನ ಹೊರಗೆ ತರ್ತಾರೆ. ಸೊ ಇದು ನನಗೆ ಭಾಳ, ಅಂದರೆ ನನ್ನ ಭಾಳಷ್ಟು ಶ್ರಮ ಕಮ್ಮಿ ಆಗಿದ್ದೇನೆ ಅವರ ಇನ್ವಾಲ್ವ್ಮೆಂಟು. ಸೊ ಇದರಿಂದ ನಾನೇನೋ ಮಾಡಿದ್ದೀನಿ ಅನ್ನುವ ಫೀಲಿಂಗಿಂತ ನನಗೆ ಒಟ್ಟಾರೆ ನಾವು ಎಲ್ಲರೂ ಸೇರಿ ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ. ಅತ್ಯದ್ಭುತವಾಗಿ ರಾಗ ಸಂಯೋಜನೆ ಮಾಡಿ ಬಹಳಷ್ಟು ವಿಶೇಷವಾಗಿ, ಅಂದರೆ ಈಗ ಸಾಧಾರಣವಾಗಿ ಎಲ್ಲರೂ ಕೇಳುವಂತಹ ರಾಗಗಳನ್ನು ಬಿಟ್ಟು ನಮ್ಮ ಸಿನಿಮಾಗೆ ಅಂತಲೇ ವಿಶೇಷವಾಗಿ ರಾಗ ಸಂಯೋಜನೆ ಮಾಡಿ ನಮಗೆ ಅದ್ಭುತವಾದ ಗೀತೆಗಳನ್ನು ಕೊಟ್ಟಿದ್ದಾರೆ ಪ್ರವೀಣ್ ಡಿರಾವ್ ಅವರು. ಮತ್ತು ನಾವು ನಮ್ಮ ಚಿತ್ರಕ್ಕೆ ಸಂಕಲನ ಸುರೇಶ್ ಅರಸ್ ಅವರು ಸುಮಾರು 45 ವರ್ಷಗಳಿಂದನೂ ಅತಿ ಹೆಚ್ಚಿನ ಸಂಪರ್ಕ ಮತ್ತು ಸ್ನೇಹದಿಂದಾಗಿ ಅವ್ರನ್ನ ಕೇಳಿಕೊಂಡಾಗ ಭಾಳ ಖುಷಿಯಾಗಿ ಒಪ್ಕೊಂಡು ಅವರು ಇದನ್ನು ಎಡಿಟ್ ಮಾಡಿಕೊಟ್ಟಿದ್ದಾರೆ. ಈ ಚಿತ್ರಕ್ಕೆ ಛಾಯಾಗ್ರಹಣ ಬಂದು ಸಿದ್ಧಾರ್ಥ್ ಅಂತ, ಅವರು ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ನಮಗೆ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಸ್ಕೊಳ್ತಾ ಮಾಡಿ ಕೊಟ್ಟಿದ್ದಾರೆ. ಮತ್ತು ಮೇಕಪ್ಪು ಅಷ್ಟೇ, ನಮ್ಮ ಹಳೆಯ ಕಲಾ ನಿರ್ದೇಶಕರೊಬ್ಬರ ಮಗ ಪುರುಷೋತ್ತಮ ಅಂತ, ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮಗೆ ಸೆಟ್ ಹಾಕಿಕೊಟ್ಟಿದ್ದು ಶ್ರೀಧರ್ ಮೂರ್ತಿ ಅಂತ, ಅವರು ರಂಗಭೂಮಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರು ನಮಗೆ ಈ ಹಿಂದೆ ನಮ್ಮ ಮಠಗಳ ಸೆಟ್ ಹಾಕಿಕೊಟ್ಟಿದ್ದು ಅವರೇನೇ. ಸಿನಿಮಾದ ಕಲಾವಿದ, ಅದರ ಜೊತೆಯಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಭಿರುಚಿಯನ್ನು ಬೆಳೆಸ್ಕೊಂಡು ಪ್ರೊಡಕ್ಷನ್ನಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದೀನಿ.
ನಾವು 4 ಜನ ಚಿತ್ರವನ್ನು ಮಾಡಬೇಕಂತ ನಿರ್ಧಾರ ಮಾಡಿದ್ಮೇಲೆ ಒಂದು ಮನೆ ಕಟ್ಟಕ್ಕೆ 4 ಪಿಲ್ಲರ್ ಎಷ್ಟು ಇಂಪಾರ್ಟೆಂಟು, ಹಾಗೆ ನಾವು 4 ಜನ ಸೇರಿಕೊಂಡು ಚಿತ್ರ ನಿರ್ಮಾಣವನ್ನು ನಾವು ಶುರು ಮಾಡಿದ್ವಿ. ಸರ್ ಆಗಲೇ ಹೇಳ್ತಾ ಇದ್ರು ಈ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀವಿ ಅಂತ. ಇನ್ನೂ ಕೆಲವು ಲೊಕೇಶನ್ಗಳಲ್ಲಿ ನಾವು ಈ ಸೋಮನಹಳ್ಳಿಯಲ್ಲಿ ನವೀನ್ ಅವರ ಒಂದು ಮನೆ ಇದೆ, ಸುಮಾರು 300 ವರ್ಷದ ಹಳೆಯ ಮನೆ. ಸೊ ಅದನ್ನು ನಾವು ಈ ಚಿತ್ರಕ್ಕೆ ಬಳಸ್ಕೊಂಡಿದ್ದೀವಿ. ಆಮೇಲೆ ಕನಕಗಿರಿ ಹತ್ರ ಮುಸಲಾಪುರ ಅಂತ ಒಂದು ಹಳ್ಳಿ ಇದೆ, ಅಲ್ಲೂ ಅಷ್ಟೇ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ 100 ಪಿಲ್ಲರ್ಸ್ ಇರ್ತಕ್ಕಂಥ ಒಂದು ಮನೆ. ಆ ಜಾಗದಲ್ಲಿ ಈ ವ್ಯಾಪಾರಿಗಳ ಸೀನ್ಗಳನ್ನ ನಾವು ಅಲ್ಲಿ ತಗೊಂಡಿದ್ದೀವಿ. ಆನೆಗುಂದಿನಲ್ಲಿ ಶೂಟ್ ಮಾಡಿದ್ದೀವಿ. ಹಾಗೆ ಸಾರ್ ಹೇಳಿದಾಗೆ ಒಂದು ಭವ್ಯವಾದ ಸೆಟ್ ಹಾಕಿ ನಾವು ಈ ಶೂಟಿಂಗಿಗೆ ಎಲ್ಲ ಬಳಸ್ಕೊಂಡಿದ್ದೀವಿ. ಮತ್ತು ಈ ಚಿತ್ರಕ್ಕೆ ನಮ್ಮ ಪದ್ಮಕಲಾ ಅವರು ಕಲೆ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟು, ವಸ್ತ್ರ ವಿನ್ಯಾಸ, ಜ್ಯುವೆಲರಿ ಇರ್ಬೋದು. ನೀವು ಈ ಶೋ ರೀಲ್ ಮತ್ತು ನೀವು ಈ ಟ್ರೇಲರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಸುಮಾರು ಸಾಕಷ್ಟು 200ಕ್ಕೂ ಹೆಚ್ಚು ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ. ಎಷ್ಟೊಂದು ಜನಕ್ಕೆ ಕ್ಯಾಮ್ರಾ ಫೇಸ್ ಮಾಡಿದವರಲ್ಲ. ಹಾಗಾಗಿ ಸಾಕಷ್ಟು ಭಜನಾ ಮಂಡಳಿಗಳು, ಆಮೇಲೆ ಭಕ್ತರು, ದಾಸರ ಭಕ್ತರು ನಾವು ಒಂದು ಕಾಲ್ ಮಾಡಿದ್ದಕ್ಕೆ ಅವರೆಲ್ಲ ಬಂದು ವಸ್ತ್ರಗಳನ್ನ ಎಲ್ಲ ಹಾಕ್ಕೊಂಡು, ಆಮೇಲೆ ಎಷ್ಟೊಂದು ಕಲಾವಿದರು ಈ ವಿಗ್ಗಳನ್ನ ಹಾಕ್ಕೊಂಡು ಬೆಳಗಿಂದ ಸಾಯಂಕಾಲ ತನಕ ಕೂತ್ಕೊಳ್ಳೋದೇ ಒಂದು ಚಾಲೆಂಜು. ಹಾಗಾಗಿ ಅಷ್ಟು ಜನಕ್ಕೂ ಪದ್ಮಕಲಾ ಮೇಡಮ್ ಅವರು ವಸ್ತ್ರ ವಿನ್ಯಾಸ ಮಾಡಿ ಯಾರ್ಯಾರಿಗೆ ಜ್ಯುವೆಲರಿ ಬೇಕು, ಏನೇನು ಬೇಕು ಅಂತ ಎಲ್ಲವನ್ನು ಅಚ್ಚುಕಟ್ಟಾಗಿ ಅಲ್ಲಲ್ಲಿ ಒಂದೊಂದು ಬಾಕ್ಸಲ್ಲಿ ಇಟ್ಕೊಂಡು ಅದನ್ನು ಸಮಯಕ್ಕೆ ಸರಿಯಾಗಿ ಶೂಟಿಂಗಿಗೆ ಎಲ್ಲ ತಂದುಕೊಟ್ಟು ಅವರು ತುಂಬ ಚೆನ್ನಾಗಿ ಆ ಡಿಪಾರ್ಟ್ಮೆಂಟನ್ನು ನಿಭಾಯಿಸಿದಾರಂತ ನೀವು ಸಿನಿಮಾವನ್ನು ನೋಡಿದಾಗ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ಈ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮಾಡ್ತಾ ಬಂದ್ವಿ. ಹಾಗೆ ಯಾರೋ ಕೇಳಿದ್ರು ರಿಲೀಸ್ ಬಗ್ಗೆ. ಇವಾಗ ನಾವು ಸೆನ್ಸಾರ್ ಆಗಿ ರಿಲೀಸ್ ಹಂತದಲ್ಲಿದ್ದೇವೆ. ಈಗ ರಿಲೀಸ್ ಏಪ್ರಿಲ್ 17 ರಾಜ್ಯಾದ್ಯಂತ ರಿಲೀಸ್ ಮಾಡಬೇಕಂತ ಈಗ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದರ ಕಾರ್ಯಕ್ರಮನೇ ಇವತ್ತು ಇದೊಂದು ಪ್ರೆಸ್ ಮೀಟ್. ಈ ಪ್ರೆಸ್ ಮೀಟಲ್ಲಿ ನಾವೆಲ್ಲ ಅನೌನ್ಸ್ ಮಾಡಿ ರಿಲೀಸ್ಗೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಪದ್ಮಕಲಾ ಮೇಡಮ್ ಅವರು ಈ ಚಿತ್ರದಲ್ಲಿ ತಮ್ಮ ಅನುಭವವನ್ನು ಒಂದೆರಡು ಹಂಚ್ಕೋಬೇಕಂತ ಕೇಳ್ತೀನಿ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾನು ಹೇಳಲೇಬೇಕು ಏನಂದರೆ, ತಂತ್ರಜ್ಞರ ವಿಶೇಷವಾಗಿ ಹೇಳಬೇಕು ಅಂತ ನಾನು ಅವಾಗ ಹೇಳಕ್ಕೆ ಹೋದೆ, ಅಷ್ಟೊತ್ತಿಗೆ ಮಧ್ಯದಲ್ಲಿ ಏನೋ ಡಿಸ್ಟರ್ಬ್ ಆಯಿತು. ಈ ಚಿತ್ರಕ್ಕೆ 4 ಕಂಬಗಳೇ ಆದರೂ ಕೂಡ 4 ಜೊತೆಗೆ 5 ಕಂಬಗಳ ಥರದಲ್ಲಿ ನಮಗೆ ಇಲ್ಲಿ ಕೆಲಸಗಳಾಗಿದ್ದು. ಆ ನಡುವೆ ಒಂದು ಮುಖ್ಯವಾದ ಒಂದು ಕಂಬ ಇರಬೇಕು. ಇದು 4 ಕಂಬಗಳು, ನಾವು 4 ಜನದ ಜೊತೆಗೆ ಪದ್ಮಕಲಾ ಅವರು 5ನೇ ಕಂಬ ಆಗು ಮಧ್ಯೆ ನಿಂತಿದ್ರು. ಅಂದರೆ ಇದರೊಳಗೆ ನಮಗೆ ಇಡೀ ಸಿನಿಮಾಕ್ಕೆ ಏನೆಲ್ಲ ಕಾಸ್ಟ್ಯೂಮ್ ಆಗಿದೆ ಅದನ್ನು ತಾವೇ ಸ್ವತಃ ಹಗಲು ರಾತ್ರಿ ಕೂತು ಎಷ್ಟೋ ರಾತ್ರಿಗಳು ಫೋನ್ ಮಾಡಿ ಡಿಸ್ಕಸ್ ಮಾಡಿ ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದಾ, ಈ ಡಿಸ್ಕಷನ್ನು ಇತ್ಯಾದಿಗಳು. ಇದ್ರ ಜೊತೆ ಜ್ಯುವೆಲ್ಸು ಮತ್ತು ಸೆಟ್ಟಿನ ವಿಷಯ, ಆಮೇಲೆ ಏನೇನೆಲ್ಲ ಎಲ್ಲೆಲ್ಲಿ ಏನೇನು ಬೇಕು, ಏನೇನು ಪ್ರಾಪರ್ಟಿ ಬೇಕು, ಇವುಗಳ ಬಗ್ಗೆ ಎಲ್ಲ ಸುಮಾರು ರಾತ್ರಿ ಹಗಲು ಅಂದಂಗೆ ಇಡೀ ಊರೆಲ್ಲ ಸುತ್ತಾಡಿ ಎಲ್ಲ ಕಲೆಕ್ಟ್ ಮಾಡಿ ನ್ಯಾಚುರಲಾಗಿ ಏನೆಲ್ಲ ಆಗಬೇಕು, ಆ ಕಾಲದಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗೆ ಈ ಪ್ರಾಪರ್ಟಿಗಳು ಇರ್ತಾ ಇತ್ತು ಅನ್ನೋದನ್ನೆಲ್ಲ ಹುಡುಕಿ ಕೆದಕಿ ತೊಗೊಂಡು ಬಂದು ಇದಕ್ಕೆ ಭಾಳ ಅದ್ಭುತವಾಗಿ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಪಾತ್ರಗಳ ಕಾಸ್ಟ್ಯೂಮ್ಗಳು ಅವರು ಹೊಲಿದಿದ್ದಾರೆ. ಕೆಲವು ಮಾತ್ರನೇ ನಾವು ಹೊರಗಿಂದ ತಂದಿದ್ದೀವಿ ಅಷ್ಟೇ ಹೊರತು ಬಾಡಿಗೆಗೆ. ಬಟ್ ಆಲ್ಮೋಸ್ಟ್ 90 ಭಾಗ ಎಲ್ಲರ ಪಾತ್ರಗಳ ವಸ್ತ್ರ ವಿನ್ಯಾಸ ಮತ್ತು ವಸ್ತ್ರದ ಹೊಲಿಗೆಯನ್ನು ಕೂಡ ರಾತ್ರಿ ಹಗಲು ಕೂತು ಹೊಲಿದು ಸಿದ್ಧ ಮಾಡಿದ್ದಾರೆ. ಸೊ ಇದು 5ನೇ ಕಂಬ ಅಂತ ಯಾಕೆ ಹೇಳ್ತೀನಿ ಅಂದರೆ, ಮುಖ್ಯವಾಗಿ ಈ ಸಿನಿಮಾ ಆಗೋಕ್ಕೆ ಕಾರಣನೇ ಅವರು. ಹಾಗಾಗಿ ಅವರೇ ಇದಕ್ಕೆ ಮುಖ್ಯವಾದ ಒಂದು ಮೇಯ್ನ್ ಪಿಲ್ಲರು. ಅವರು ಒಂದು 4 ಮಾತಾಡ್ತಾರೆ. ಆರಂಭಿಕ ಬಂಡವಾಳದಿಂದ ಹಿಡಿದು ಸಿನಿಮಾದ ಕೊನೆಯ ಹಂತ ಮುಗಿಸೋವರೆಗೂ ಬಂಡವಾಳ ನಾವು ಈ ಚಿತ್ರದಲ್ಲಿ ಪದ್ಮಕಲಾ ಗುಂಡೂರಾವ್ ಕುಟುಂಬ ಅರ್ಪಿಸುವ ಅಂತ ಹಾಕಿದ್ದೀವಿ. ಅದರ ಉದ್ದೇಶನ ಏನಂದರೆ, ಈ ಸಿನಿಮಾದ ಬಂಡವಾಳ ಪದ್ಮಕಲಾ ಕುಟುಂಬದಿಂದ ಬಂದಿದೆ. ಅದರ ಬಗ್ಗೆ ಅವರೇನು ಹೇಳ್ತಾರೆ. ಕರೆಕ್ಟಾಗಿ ನಾವು ಮಾಹಿತಿನ ನಿಮಗೆ ಕೊಡಬೇಕಾಗುತ್ತೆ. ಈ ಸಿನಿಮಾ 15 ವರ್ಷಕ್ಕೆ ಮುಂಚೆ ದೈವ ಸಂಕಲ್ಪ ಅಂತ ಹೇಳ್ತೀನಿ ನಾನು. ಯಾವುದೇ ಒಂದು ಸತ್ಸಂಕಲ್ಪ ಅನ್ನೋದು ನೆರವೇರುತ್ತೆ ಅಂತಾರಲ್ಲ, ಹಾಗೆ ನನಗೆ ಚಿಕ್ಕ ಹುಡುಗಿಯಿಂದ ದಾಸರುಗಳ ಬಗ್ಗೆ ಓದೋದು, ದಾಸರ ಬಗ್ಗೆ ತಿಳ್ಕೊಳ್ಳೋದು, ಒಂದೊಂದು ಹಾಡಲ್ಲೂ ಏನಾದ್ರು ಒಳ್ಳೇದಿದ್ದರೆ ಅಳವಡಿಸ್ಕೊಳ್ಳೋದು, ಈ ಥರ ಎಲ್ಲ ತುಂಬ ಚಿಕ್ಕವರಿಂದನೇ ಮಾಡ್ತಾಯಿದ್ದೆ. ಇದಕ್ಕೆ ಒಂದು ಸಣ್ಣ ಲಿಂಕ್ ಕೊಡ್ತೀನಿ.
ಇವರು ಪ್ರೆಸ್ ಅವ್ರು ಕೇಳಿದ್ರು, ಈಗಿನ ಕಾಲದಲ್ಲಿ ಇದೆಲ್ಲ ನೋಡ್ತೀವಿ ನಾವು, ಏನೋ ಮಾಕು ಅದೇನೇನೋ ಸಿನಿಮಾ, ಆದರೆ ಇದನ್ನ ಯಾಕೆ ಈ ಥರ ಇದು ಅಂತ. ಕಾರಣ ಏನು ಗೊತ್ತಾ? ಅದಕ್ಕೆ ನಾವಲ್ಲ ಕಾರಣ, ನಮ್ಮ ತಂದೆ ತಾಯಿಗಳು. ಅವರು ನಮಗೆ ಯಾವ ರೀತಿ ನಮಗೆ ಏನು ಓದೋದು ಕೊಟ್ಟಿರ್ತಾರೆ, ಏನು ಕಥೆಗಳು ಹೇಳಿರ್ತಾರೆ, ಏನು ತಿಳಿಸಿರ್ತಾರೆ. ನಾವೆಲ್ಲ ಮಹಾಭಾರತ, ರಾಮಾಯಣ ಚಿಕ್ಕ ಮಕ್ಳಿಗಿರೋದೇ ಇರುತ್ತಾ ಇತ್ತು. ಭಕ್ತ ವಿಜಯ ಸಂಸ್ಕಾರ ಅದು ತುಂಬ ಇಂಪಾರ್ಟೆಂಟು. ಈಗ ನಾವು ಮಕ್ಕಳು ಬರಲ್ಲ ರೀ ಅಂತ ಹೇಳೋಕ್ಕಿಂತ ಕರ್ಕೊಂಡು ಹೋಗ್ತಾ ಇರೋರು ಯಾರು ನಾವು? ಹೌದಾ ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ಹೊಟ್ಟೋಗ್ತಾ ಇರ್ತೀವಿ. ಇಲ್ಲಮ್ಮ ನೀ ತಿಳ್ಕೊ ಹೀಗೆ ಅಂತ ಹೇಳ್ಕೊಟ್ಟಾಗ ಅವ್ರು ತಿಳ್ಕೊತಾರೆ. ನಾವು ಅದೇ ಥರ ಬೆಳೆದಿದ್ರಿಂದ ಆ ಒಂದು 100ರಲ್ಲಿ ಒಂದು ಚೂರಾರು ನಮ್ಮ ಜೀವನ ಕಲ್ವಡಿಸ್ಕೊಂಡ್ರೆ ನಮಗೆ ಒಂದು ಒಳ್ಳೆ ಬುದ್ಧಿ ಬರುತ್ತೆ ಅಂತ. ಇವಾಗ ಕೋಟ್ಯಾಂತರ ದುಡ್ಡು ಎಲ್ಲರ ಹತ್ರ ಇರುತ್ತೆ, ಎಲ್ಲರಿಗೂ ಮನಸ್ಸಿರಲ್ಲ. 10 ರೂಪಾಯಿ ಇರೋರಿಗೆ 5 ರೂಪಾಯಿ ಕೊಡೋ ಮನಸ್ಸಿರುತ್ತೆ. ನಾನು ಎಲ್ಲದಕ್ಕೂ ಹೇಳೋದು ಮನಸ್ಸು ಕಾರಣ ಅಂತೀನಿ. ಎಷ್ಟೋ ಜನ ಒಪ್ಪಲ್ಲ. ಮನಸ್ಸು ಹೌದು ನಿಮ್ಗಿದ್ರೆ ನೀವು ಕೊಡೋಣ, ಅದು ಬರೋಕ್ಕೆ ಇದಕ್ಕೆ ಬಂಡವಾಳ ಹಾಕೋಕ್ಕೋ ಅದೇ ಕಾರಣ ಅಷ್ಟೇ. ನಾವು ದಾಸರುಗಳು ಅದೇ ತಾನೇ ಹೇಳೋದು, ಕೊಟ್ಟರೆ ಒಳ್ಳೇದು ಮಾಡಿ ಎಲ್ಲರಿಗೂ ಚೆನ್ನಾಗಿಟ್ಕೊಳ್ಳಿ ಅಂತ. ಆ ಚಿಕ್ಕದ್ರಿಂದ ಇದ್ದಿದ್ದು ಇವರು ಪ್ರಹ್ಲಾದ ಒಳ್ಳೆ ರೈಟರ್ ಅಲ್ವಾ. ಆವಾಗ ಇವರು ಅಮೃತವಾಹಿನಿ ಮಂಜಣ್ಣ ಅವ್ರದ್ದು ಅದರಲ್ಲೆಲ್ಲ ಮಾಡ್ತಿದ್ದೆ. ಅವರು ಒಂದು ರೀತಿ ನನಗೆ ತುಂಬ ಪ್ರಾಮಾಣಿಕರು ಅನಿಸಿತ್ತು. ಮತ್ತು ಒಳ್ಳೊಳ್ಳೆ ಬೇಕಾದಷ್ಟು ನಿರ್ದೇಶಕರ ಜೊತೆ ನಿರ್ಮಾಪಕರ ಜೊತೆ ನಾವು TV ಧಾರಾವಾಹಿ ಶುರುವಾದಾಗಿಂದನೇ ಮಾಡಿದ್ದೀವಿ. ಆದರೂ ಎಲ್ಲರೂ ನಮಗೆ ಅನಿಸಲ್ಲ. ಯಾವುದೋ ಒಂದು ಇದರಲ್ಲಿ ಇವರು ನಮಗೆ ಪ್ರಾಮಾಣಿಕರು ಅಂತ ಅನ್ನಿಸ್ದಾಗ ನಮ್ಮ ತಾಯಿ ಭಾಳ ಇಷ್ಟಪಟ್ಟರು. ನೋಡಿ ನಿಂಗೆ ಯಾರೂ ದುಡ್ಡೇ ಕೊಡೋಲ್ಲ ಅಂತದ್ರಲ್ಲಿ ಅವರು 3 ವರ್ಷ ಆದಮೇಲೂ ತಂದುಕೊಟ್ಟು ಅದು ಒಬ್ಬರು ಮನಸ್ಸಲ್ಲಿ ಅಚ್ಚೊತ್ಬಿಡುತ್ತೆ, ಇವ್ರು ಒಳ್ಳೆಯವರು, ನಾವು ಏನಾದ್ರು ಮಾಡಿದ್ರು ಇವ್ರ ಜೊತೆ ಮಾಡ್ಬೋದು ಅಂತ. ಇದೊಂದು ಆಸೆ ಇತ್ತು ನನಗೆ, ಸೀರಿಯಲ್ ಮಾಡಬೇಕು 4 ಜನ ದಾಸರುಗಳದು ಅಂತ. ಆವಾಗ ಪ್ರಹ್ಲಾದು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವತ್ತು ನನ್ನ ಮನಸ್ಸಲ್ಲಿ ಬಂದಿದ್ದು ನಾನೇನಾದ್ರು ಸೀರಿಯಲ್ಲು ಸಿನಿಮಾ ಅಂದ್ಕೊಂಡೇ ಇರಲಿಲ್ಲ ಬಿಡಿ. ಸೀರಿಯಲ್ ಮಾಡಿದ್ರೆ ಪ್ರಹ್ಲಾದ್ ಇದನ್ನೆಲ್ಲ ಬರಿಬೇಕು, ಮಂಜಣ್ಣ ನಿರ್ದೇಶನ ಮಾಡಬೇಕು ಅಂತ. ಅದು ಯಾವ ಟೈಮಲ್ಲಿ ನಾನು ಅಂದ್ಕೊಂಡೋ ಗೊತ್ತಿಲ್ಲ. 15 ವರ್ಷ ಆದಮೇಲೆ ದೇವ್ರು ನೆರವೇರಿಸ್ದೆ. ಅವಾಗೆಲ್ಲ ಕೇಳಕ್ಕೆ ಹೋದಾಗ ನೀವೇನೇ ಎಲ್ಲ ತರಬೇಕು, ನೀವೇ ಇದೇನೋ ಮಾರ್ಕೆಟಿಂಗ್ ಮಾಡಬೇಕು ಅಂದರು. ಸುಮ್ಮನಾಗೋದ್ವಿ, ನಮ್ಮ ಕೈಲಾಗಲ್ಲ ಅಂತ. ಈ 15 ವರ್ಷದ ಮೇಲೆ ಜಗನ್ನಾಥ ದಾಸರು ಸಿನಿಮಾ ಮಾಡುವಾಗ ಅದಕ್ಕೆ ನಾನು ಇವರೇ ಅದಕ್ಕೂ ಸಜೆಸ್ಟ್ ಮಾಡಿದ್ದು. ನನಗೆ ಗೊತ್ತಿಲ್ಲದೇ ಅದು ಸಿಕ್ಕಿದ್ದು, ಅದರಲ್ಲಿ ಇವ್ರ ಹೆಸರಿತ್ತು, ನೋಡಿ ಮಾತಾಡಿದ್ದು ನಾನು. ಆವಾಗ ಆ ಸಿನಿಮಾಗೆ ಆರ್ಟ್ ಡೈರೆಕ್ಷನ್ನು, ಕಾಸ್ಟ್ಯೂಮು ಮತ್ತು ಏಕೆಂದರೆ ಸಂಪ್ರದಾಯ ನಾವು ಯಾವುದೇ ಮಾಡಿದ್ರೂ ಸಂಪ್ರದಾಯನ ಕರೆಕ್ಟಾಗಿ ತೋರಿಸ್ಬೇಕು. ಯಾರದೇ ಇದ್ರವ್ರದ್ದು ತೆಗೆದ್ರೂ ಅದೊಂದು ನಮಗೇನೋ ಸ್ವಲ್ಪ ನಾಲೆಜ್ ಮನೆಗಳಲ್ಲಿ ಮಾಡ್ತಾ ಇದ್ದಿದ್ದರಿಂದ ನೋಡ್ತಾ ಇದ್ದಿದ್ದರಿಂದ ಇತ್ತು. ಅವ್ರಿಗೆ ಹೇಳಿದಾಗ ಆ ತಾಯಿ ಪಾತ್ರನೂ ಮಾಡಿದೆ ಅದರಲ್ಲಿ. ಅದಾದಮೇಲೆ ನನಗೆ ಯಾಕೆ ನಾವು ನಾಟಕ ಮಾಡಬಾರ್ದು, ಏಕೆಂದರೆ ಅವರು ಆಲ್ರೆಡಿ ಅವ್ರ ಪಾಪ ಜೀವನ ಚರಿತ್ರೆಗಳು ತೆಗಿತಿದ್ದಾರೆ. ಇವ್ರ ಹತ್ರ ಹೇಳ್ಕೊಂಡಾಗ ಇವರು ನೋಡಿ ನಾನೊಂದು ಕತೆ ಬರೆದಿದ್ದೀನಿ, ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಇದ್ದಂಥ ಇವ್ರದ್ದು, ಇದನ್ನು ಮಾಡೋಣ ಅಂದರು. ಹ್ಞೂ ಅಂತ ಒಪ್ಕೊಂಡ್ಬಿಟ್ಟೆ. ಆದರೆ ದುಡ್ಡು ಬೇಕಲ್ಲ, ಇವ್ರು 20 ಲಕ್ಷದಲ್ಲಿ ಆಗೋಗುತ್ತೆ ಅಂದರು. ನಾವು 4 ಜನನೂ ಹಾಕ್ಬಿಡೋಣ ಅಂದ್ಬಿಟ್ಟು ಆವಾಗಿಂದ ಇತ್ತಲ್ಲ, ಇವರು ನಮಗೆ ಇವ್ರ ಫ್ರೆಂಡ್ ಇವರು, ಆದ್ದರಿಂದ ಅವರು ನಮಗೆ ಒಂದು ಇದನ್ನಿಸ್ತು. ಅವಾಗೇನು ಮಾಡಿದ್ವಿ, 4 ಜನನೂ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡ್ವಿ. ಆದರೆ ಇದಕ್ಕೆ ಇಳಿದಾಗ ಗೊತ್ತಾಯಿತು ಅಷ್ಟು ಸುಲಭ ಅಲ್ಲ ಸಿನಿಮಾ ಅನ್ನೋದು. ಆಳದಲ್ಲಿ ಬಿದ್ದಾಗ ಒಂದೊಂದು ಮುಗಿತಾನೇ ಇಲ್ಲ ಇದರೊಳಗೆ. ಆವಾಗ ನಿಜವಾಗ್ಲೂ ನನಗೆ ಸಹಾಯಕ್ಕೆ ಬಂದವರು ನನ್ನ ಮಕ್ಕಳು, ಅಳಿಯಂದರು, ಕೆಲವು ರಿಲೇಟಿವ್ಸು, ಆಮೇಲಿಂದ ಕೆಲವು ಫ್ರೆಂಡ್ಸು ಇಲ್ಲೇ ಇದ್ದಾರೆ, ಇಲ್ಲೂ ಒಬ್ರು ಇದ್ದಾರೆ. ಅದು ಯಾಕೆ ನಾವು ಈ ಟೈಮಲ್ಲಿ ಹೇಳೋದು ಬಿಟ್ಟರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಹೌದೋ ಇಲ್ವೋ? ಯಾವುದೇ ಒಂದು ಕೆಲಸ ಒಳ್ಳೆ ಕೆಲಸ ಆಗಬೇಕಾದ್ರೆ ಅವಾಗ ಇನ್ನೂ ಒಂದು ಹೇಳ್ತೀನಿ ಕೇಳಿ. ನಾನೇನು ತಿಳ್ಕೊಂಡ್ಬಿಟ್ಟಿದ್ದೆ ಅಂದರೆ, ಇನ್ವೆಸ್ಟ್ನ ಯಾರು ಬೇಕಾದ್ರೂ ಮಾಡ್ತಾರೆ, ನಾವು ಒಳ್ಳೆಯವರಲ್ವಾ, ನಂಬಿಟ್ಟು ಎಲ್ಲ ಕೊಟ್ಬಿಡ್ತಾರೆ ಅಂದ್ಕೊಂಡ್ಬಿಟ್ಟಿದ್ದೆ. ಹೋಗ್ಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಿದ್ದೆ. ಅವರು ನೋಡೋಣ ಆಗಲಿ, ಆಮೇಲೆ ಆಗಲಿಲ್ಲ. ಹಂಗೆ ಅವಾಗ ನನಗೆ ಆವಾಗ ಇದೆಲ್ಲ ಹಿಂಗಾಗೋದಲ್ಲ. ಈಗ ಸುಳ್ಳು ಹೇಳೋರಿಗೆ ಕೊಟ್ಬಿಡ್ತಾರೆ ಎಲ್ಲರೂ. ಆದರೆ ನಾವು ನಿಜವಾಗ್ಲೂ ಅದು ತೋರಿಸ್ಬೇಕಲ್ಲ. ನನ್ನ ಮೇಲೆ ನಿಜವಾಗ್ಲೂ ನಂಬಿಕೆ ಇರೋ ಅಂಥವ್ರು ಕೆಲವೇ ಜನ ಕೊಟ್ಟರು
ಅದು ತುಂಬ ಸಾರ್ಥಕವಾದ ಒಂದು ಒಳ್ಳೆ ಸಿನಿಮಾಗೆ ಹೋಗಿದೆ. ಅದು ವಾಪಸ್ ಬರಬೇಕಾದ್ರೆ ನಾವು ಎಲ್ಲ ಮರ್ಯಾದೆ ಉಳಿಬೇಕಲ್ಲ ಅಲ್ವಾ, ಎಲ್ಲ ನಂಬಿಕೆ ತಾನೇ ತುಂಬ ಇಂಪಾರ್ಟೆಂಟು. ಯಾವ್ಯಾವುದೋ ಸಂದರ್ಶನ ನೋಡಿದಾಗೆಲ್ಲ ಭಯ ಆಗುತ್ತೆ, ಅವರೆಲ್ಲ ನಿರ್ಮಾಪಕರಿಗೆಲ್ಲ ಹಿಂಗಾಗೋಯ್ತು ಹಂಗೆ. ಆದರೆ ನಾನು ಮಾತ್ರ ಕೃಷ್ಣನ ನಂಬಿದ್ದೀನಿ, ಆ ಕೃಷ್ಣನೇ ನಡೆಸ್ತಾ ಇದ್ದಾನೆ ಅಂದ್ಕೊಂಡಿದ್ದೀನಿ. ಆ ಕೃಷ್ಣನಿಂದ ನಿಜವಾಗ್ಲೂ ನಮ್ಮ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ನೀವಂಥವ್ರೆಲ್ಲರ ಸಹಕಾರ ಇದೆ. ಇಡೀ ಪ್ರಪಂಚದಾದ್ಯಂತ ಈ ಸಿನಿಮಾನ ನಾವು ಬಿಡುಗಡೆ ಮಾಡಬೇಕು ಅಂತಿದ್ದೀವಿ. ಪ್ರಹ್ಲಾದು, ಮಂಜಣ್ಣ, ವಿಜಯ ಭಾಸ್ಕರು, ಇದು ದೇವರು ಮಾಡಿಸಿದಂಥ ಟೀಮು. ಕೆಲವ್ರು ಹೇಳ್ಬೋದು ಅವ್ರನ್ನಾಗ ತೊಗೊಂಡ್ರಿ ಇವ್ರನ್ನಾಗ ತೊಗೊಂಡ್ರಿ ಹಾಗೆ ಹಿಂಗೆ ಅಂಥವ್ರು ಸಿಗ್ತಾಯಿದ್ರಲ್ಲ ಇಂಥ. ಆದರೆ ಯಾರೂ ಅಲ್ಲ, ಯಾರೇ ಏನೇ ಮಾಡಬೇಕಾದ್ರೂ ಹರಿಚಿತ್ತ. ಅದೇನಾಗುತ್ತೋ ಅದೇ ಸತ್ಯ ಅಂದ್ಕೊಂಡಿದ್ದೀವಿ ನಾವು. ದೇವರು ನಂಬೇನೆ ಈ ಸಿನಿಮಾ ಮಾಡಿದ್ದೀವಿ. ಆ ದೇವರೇ ನಡೆಸ್ಕೊಂಡಿದ್ದಾನೆ. ಆ ದಾಸರು, ಯತಿಗಳು ಮತ್ತು ನಿಮ್ಮಂಥ ಎಲ್ಲರೂ ಅವ್ರ ರೂಪದಲ್ಲೇ ಎಲ್ಲರೂ ಇರ್ತೀರ. ಎಲ್ಲರಿಂದ ಇದೊಂದು ದೇವ್ರ ಕೃಷ್ಣನ ದಯದಿಂದ ಚೆನ್ನಾಗಾಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಮನಸ್ಸಲ್ಲಿ ಇದ್ದಿದ್ದ ಇದನ್ನು ಪೂರ್ತಿ ಹೇಳಿದ್ದೀನಿ. ಇದಕ್ಕೆ ಟೈಟಲ್ ಸಾಂಗ್ ಬರೆದವರು ಇವರು. ಅದೇನಾಯಿತು ಅಂದರೆ 7-8 ಜನ ಎಲ್ಲ ಇವರೇ ಹಾಡಿದಾರಲ್ಲ. ನನ್ನ ಮಗಳು ಅಮೇರಿಕಾಲಿದ್ದಾಳೆ, ಅವಳು ಸಂಗೀತ ಇದು ಮಾಡ್ತಾಳೆ. ಎಲ್ಲರೂ ನೀವ್ಯಾಕೆ ಹಾಡಿಲ್ಲ ಅಂತ ಕೇಳಿದ್ರಂತೆ. ಇಲ್ಲ ಅದಿರೋದೆಲ್ಲ ದಾಸರುಗಳದು ಅಂದಾಗ ಟೈಟಲ್ ಸಾಂಗ್ ಹಾಡಿ ಅಂದ್ರಂತೆ. ಆವಾಗ ಕೇಳಿ ಪ್ರಹ್ಲಾದ್ 10 ನಿಮಿಷದಲ್ಲಿ ಆ ಹಾಡು ಬರೆದ್ರು. ಅವಳು ಅಲ್ಲಿಂದ ಬಂದು ಪ್ರವೀಣ್ ಡಿ ರಾವ್ ಆ ಕ್ಷಣ ಅದಕ್ಕೆ ಮ್ಯೂಸಿಕ್ ಮಾಡಿದ್ರು. ಅದೊಂಥರ ಸಿಂಪಲ್ಲಾಗಿ ಎಲ್ಲರ ಬಾಯಲ್ಲೂ ನಲ್ದಾಡ ಆಗಿದೆ. ಅದೊಂದು ಪುಣ್ಯ ಸಿಕ್ತು. ಅದನ್ನೂ ಚೆನ್ನಾಗೆ ದಿವ್ಯಾ ರಮೇಶ್ ಅಂತ ಅವ್ರುಗಳು ಇವಾಗ ಅಲ್ಲೆಲ್ಲ ಇದ್ರ ಬಗ್ಗೆನೇ ಎಲ್ಲ ಇದು ಮಾಡ್ತಾ ಇದ್ದಾರೆ. ಲಾಕ್ ಆಗಿದೆ